ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪ್ರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಶುಕ್ಲಪಕ್ಷೆ. ಇಂದು ಗುರುವಾರ 23ನೇ ತಾರೀಖು ನವಮಿ ಹಾಗೂ ಇಂದು ವಿಶಾಖ ನಕ್ಷತ್ರ ಮತ್ತು ಇಂದು ಮಿಥುನ ರಾಶಿಯಲ್ಲಿ ಬುಧ ವಕ್ರತ್ಯಾಗ ಮಾಡ್ತಾ ಇದ್ದಾನೆ. ಮೇಷರಾಶಿಯವರಿಗೆ ಬುಧ ವಕ್ರತ್ಯಾಗ ಮಾಡ್ತಾ ಇರೋದರಿಂದ ಮುಖ್ಯವಾದಂತಹ ಕೆಲವೊಂದು ನಿಮ್ಮ ಪರಾಕ್ರಮಕ್ಕೆ ಆತ್ಮವಿಶ್ವಾಸಕ್ಕೆ ಸಂಬಂಧಿಸಿದಂತಹ ಮಾತುಕತೆಯ ವಿಚಾರಗಳಲ್ಲಿ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಹೀಗಾಗಿ ಮಾತಿನಲ್ಲಿ ಜಾಗರೂಕತೆ ಅವಶ್ಯಕ. ಇಮೇಲ್ ಕಳಿಸೋದಿರಬಹುದು ಅಥವಾ ವಾಟ್ಸಪ್ ಮೆಸೇಜ್ಗಳಿರಬಹುದು, ಡಾಕ್ಯುಮೆಂಟ್ ಸೈನ್ ಮಾಡೋದಿರಬಹುದು, ಪತ್ರಿಕೋದ್ಯಮದಲ್ಲಿ ವಿವರಗಳನ್ನು ಕೊಡ್ತಾ ಇರುವಂಥವ್ರು ಇರಬಹುದು. ಇವರಿಗೆಲ್ಲರಿಗೂ ಕೂಡ ಇಂದು ಜಾಗರೂಕತೆ ಬಹಳ ಅವಶ್ಯಕ. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಸಂಸಾರದಲ್ಲಿ ನೆಮ್ಮದಿ ಹಾಗೂ ಶುಭ ಸಮಾರಂಭಗಳು ಇವೆಲ್ಲವೂ ಭಾಗ್ಯದ ವಾತಾವರಣ ಮುಂದುವರಿಯುತ್ತೆ. ಅತ್ಯುತ್ತಮವಾದಂತಹ ವಾತಾವರಣವನ್ನು ಮನೆಯಲ್ಲಿ ಕುಟುಂಬದವರೊಂದಿಗೆ ನೀವು ನೋಡಬಹುದು. ಸುಖ ಸಂತೋಷ ಸಮೃದ್ಧಿ ಧನಾಗಮ ಎಲ್ಲವೂ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಇದ್ದಂತಹ ತೊಂದರೆಗಳ ಬಗ್ಗೆ ಬೇರೆಯವರು ಟೀಕೆ ಮಾಡ್ತಾ ಇದ್ದಾಗ ಈ ಪರ್ಸನಾಲಿಟಿ ಟ್ರೇಟ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಬೇರೆಯವರು ಬಹಳನೇ ನಿಮ್ಮ ಬಗ್ಗೆ ಟೀಕೆ ಮಾಡ್ತಾ ಇರುವಂತಹ ಸಂದರ್ಭಗಳನ್ನು ನೋಡಿರಬಹುದು. ಅದಕ್ಕೆಲ್ಲದಕ್ಕೂ ನೀವೀಗ ಉತ್ತರವನ್ನು ಕೊಡಬೇಕಾಗಿ ಬರುತ್ತೆ. ಇದು ಸ್ವಲ್ಪ ಜಾಸ್ತಿನೇ ತೀಕ್ಷ್ಣವಾಗಿ ನಿಮಗೆ ಪರಿಣಾಮವನ್ನು ತರಬಹುದು. ಕರ್ಕ ರಾಶಿಯವರಿಗೆ ಮಿತ್ರತ್ವಗಳಲ್ಲಿದ್ದಂತಹ ಒಡಕು ಭೇದಗಳು ಹೆಚ್ಚಾಗ್ತಾ ಹೋಗುತ್ತೆ. ಕಮ್ಯುನಿಕೇಷನ್ ಇತ್ಯಾದಿಗಳಿಂದ ಮನಸ್ಸಿಗೆ ಕ್ಲೇಶವೇ ಹೆಚ್ಚಾಗುತ್ತೆ. ಹೀಗಾಗಿ ಯಾರ ಜೊತೆಗೂ ಹೆಚ್ಚಿನ ಮಾತು ಈಗ ಇಲ್ಲದೇ ಇರುವುದು ಒಳ್ಳೆಯದು. ಸಿಂಹರಾಶಿಯವರಿಗೆ ಬುಧನ ವಕ್ರತ್ಯಾಗದಿಂದ ಮಾತಿನಿಂದ ಧನ ಲಾಭ. ಹೀಗಾಗಿ ಏನು ಮಾತಾಡ್ತೀರಿ, ಯಾರೊಡನೆ ಮಾತಾಡ್ತೀರಿ ಅನ್ನೋದನ್ನು ಸ್ವಲ್ಪ ನೀವು ವಿಶದವಾಗಿ ನೋಡಿಕೊಂಡರೆ ಧನಾಗಮ ಸಾಧ್ಯ. ಮಿತ್ರರೊಂದಿಗೆ ಮಾತನಾಡೋದು ಒಳ್ಳೆಯದು. ದಾಂಪತ್ಯ ಹಾಗೂ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸೋಲಾಗಬಹುದು. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲವನ್ನು ಕೊಡ್ತಾ ಇದೆ. ಬುಧ ನಿಮ್ಮ ದಶಮ ಸ್ಥಾನದಲ್ಲಿ ವಕ್ರತ್ಯಾಗ ಮಾಡೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಒಮ್ಮೆಲೆ ನಿಮಗೆ ಯಶಸ್ಸು ಪ್ರಾಪ್ತಿ. ತುಲಾ ರಾಶಿಯವರಿಗೆ ನಿಮ್ಮ ನವಮದಲ್ಲಿ ಬುಧ ವಕ್ರತ್ಯಾಗ ಮಾಡ್ತಾ ಇರೋದ್ರಿಂದ ಮುಖ್ಯವಾದಂತಹ ನಿಮ್ಮ ಒಂದು ಸ್ಥಾನಮಾನಕ್ಕೆ ಸಂಬಂಧಿಸಿದಂತಹ ವಿಚಾರದಲ್ಲಿ ದೊಡ್ಡ ದೊಡ್ಡ ತೊಂದರೆಗಳನ್ನು ಈಗ ನೀವು ನೋಡಬೇಕಾಗಿ ಬರಬಹುದು. ಮಾತಿನಿಂದ ಇನ್ನೂ ನಿಮಗೆ ಸ್ಥಾನದಲ್ಲಿ ಚ್ಯುತಿ ಸಾಧ್ಯ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ ಬುಧ ವಕ್ರತ್ಯಾಗ ಅಷ್ಟಮದಲ್ಲಿ ಮಾಡಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ, ಮಿತ್ರತ್ವಗಳಲ್ಲಿ ಬಹಳನೇ ಒಳ್ಳೆಯ ಸಂತಸದ ಕ್ಷಣಗಳನ್ನು ನೋಡ್ತೀರಿ. ದಾಂಪತ್ಯದಲ್ಲೂ ಕೂಡ ನೆಮ್ಮದಿ, ಆರೋಗ್ಯದಲ್ಲಿ ಸುಧಾರಣೆ. ಧನು ರಾಶಿಯವರಿಗೆ ಇದು ಬಹಳ ಕಷ್ಟಕರವಾದಂತಹ ಫಲವನ್ನು ಕೊಡುತ್ತೆ. ನಿಮ್ಮ ಮಿತ್ರತ್ವಗಳಲ್ಲಿ ಪಾರ್ಟ್ನರ್ಶಿಪ್, ಬಿಸ್ನೆಸ್ ಇತ್ಯಾದಿಗಳಲ್ಲಿ ಇದ್ದಂತಹ ಒಡಕುಗಳು ಈಗ ತೀವ್ರವಾಗಿ ಮಾತಿನಿಂದ ತೊಂದರೆಗೆ ಸಿಲುಕಿ ಹಾಕಿಕೊಳ್ಳುವ ಸಂದರ್ಭಗಳು ಜಾಸ್ತಿ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲ. ಶತ್ರುಗಳು ಹಿಮ್ಮೆಟ್ತಾರೆ. ಶತ್ರುನಾಶ ಹಾಗೂ ಮಾತಿನಿಂದ ಶತ್ರುಗಳ ಮೇಲೆ ಜಯ. ಕುಂಭರಾಶಿಯವರಿಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇತ್ಯಾದಿ ವ್ಯವಹಾರಗಳಲ್ಲಿ ಮನಸ್ಸಿಗೆ ಕ್ಲೇಶ ಹಾಗೂ ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಆದರೆ ಮನಸ್ಸಿಗೆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡುವಂತಹ ಉದ್ಯಮದಲ್ಲಿರೋರು, ಮಾತುಕತೆಗಳಿಂದ ಬರವಣಿಗೆಯಿಂದ ಉದ್ಯಮ ಮಾಡ್ತಾ ಇರೋರು ಎಲ್ಲರಿಗೂ, ಕಲಾವಿದರಿಗೂ ಅತ್ಯುತ್ತಮವಾದಂತಹ ಗೋಚಾರ. ಮೀನರಾಶಿಯವರಿಗೆ ಚತುರ್ಥದಲ್ಲಿ ಬುಧ ವಕ್ರತ್ಯಾಗ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ಹೇರಳವಾದಂತಹ ಆನಂದ, ಒಡನಾಟಗಳನ್ನು ನೀವು ನೋಡಬಹುದು. ಆಸ್ತಿಪಾಸ್ತಿ, ಕೋರ್ಟು ಕಚೇರಿ ವ್ಯವಹಾರಗಳಲ್ಲೆಲ್ಲದರಲ್ಲೂ ಜಯ ಪ್ರಾಪ್ತಿ. ಧನಾಗಮ ಕೂಡ ಸಾಧ್ಯ. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದ್ರಿಂದ ಭಗವಂತ ಬಹಳ ದೊಡ್ಡ ದೊಡ್ಡ ಕಷ್ಟಗಳಿಂದ ಸುಲಭವಾಗಿ ನಮ್ಮನ್ನು ಪಾರು ಮಾಡೋದರಲ್ಲಿ ಸಂದೇಹವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.